ಬರ್ತೀರಾ? ಎಲ್ಲಿ ಹೋಗ್ಬೇಕು ಸರ್? ಮೆಜೆಸ್ಟಿಕ್. ಮೆಜೆಸ್ಟಿಕ್ ಹೋಗ್ಬೇಕಾ? ಬನ್ನಿ ಕುತ್ಕೊಳ್ಳಿ ಸರ್. ಮಗ. ಹೇಳ್ಕೊಳ್ಳಿ ಸರ್. ಸರ್ ಅಮೌಂಟ್ ಸರ್. ಯಾರ ಏರಿಯಾಗೆ ಬಂದು ಯಾರ ಹತ್ರ ಕಾಸು ಕೇಳ್ತಾ ಇದೀಯಾ? ನಡೆಯಲೇ. ನಿಕಲ್ ಇದತ್ತೆ. ಸೊ ಏನ್ ಗುರು, ಬೆಳಗ್ಗೆಯಿಂದ ಬಿಸ್ನೆಸ್ ಇಲ್ಲ, ಅದ್ರಲ್ಲಿ ಬೇರೆ ಇವರು ವಿಲನ್ ತರ ಬಂದ್ಬಿಟ್ಟು ಅವಾಜ್ ಬೇರೆ ಹಾಕ್ಬಿಟ್ಟು ಹೋಗ್ಬಿಟ್ರು. ಏನ್ ಮಾಡೋದು ಇವಾಗ? ಸುಮ್ಮನೆ ಹೋಗಿ ಏನೋ ಡ್ಯೂಟಿಗಳು ಬೇರೆ ಇಲ್ಲ, ಹೋಗಿ ಹಿಂದೆ ಕೂತ್ಕೊಳ್ಳೋನಿರಪ್ಪ. ಫೋನ್ ಬೇರೆ ಬಿಟ್ಟು ಹೋಗ್ಬಿಟ್ಟಿದಾರಲ್ಲಪ್ಪ ಇವರು. ಸರ್ ನಿಮ್ಮ ಫೋನು ಆಟೋದಲ್ಲಿ ಮರ್ತಿದ್ರಿ, ಕೊಡೋಣ ಅಂತ ಬಂದೆ. ನೀವು ಕಾಸು ಕೇಳಿದ್ರೆ ಆವಾಜ್ ಹಾಕಿದ್ರಿ ಸರ್. ಕೊಡಲ್ಲ ನಮ್ಮೇರಿ ಹಂಗೆ ಅಂತ ಅಂದ್ರಿ. ನಾನು ಬೇಕಂದ್ರೆ ತಗೊಂಡು ನೋಡ್ಬೋದು ಆಯ್ತು. ಯಾಕೆ ಕೊಡ್ಲಿಲ್ಲ? ನಾನು ತಂದು ಕೊಟ್ಟೆ. ಇಷ್ಟ ಇದ್ರೆ ಕೊಡಿ ಸರ್, ಇಲ್ಲಾಂದ್ರೆ ನಾನು ಬೇರೆಯವ್ರ ಥರ ನಿಮ್ಮ ಥರ ಎಲ್ಲ ಮಾಡೋಕ್ಕಾಗಲ್ಲ ಸರ್. ನಾನು ಒಬ್ಬ ಆಟೋ ಡ್ರೈವರ್ ಸರ್. ನಾನು ಮಾಡಿದ ತಪ್ಪಾಯ್ತು. ಥ್ಯಾಂಕ್ಸ್ ಗುರು, ತಂದ್ಕೊಟ್ಟಿದ್ದಕ್ಕೆ. ಈ ಥರ ಮಾಡಿದ್ದಕ್ಕೆ ತಪ್ಪಾಯ್ತು. ನೆಕ್ಸ್ಟ್ ಟೈಮ್ ಈ ಥರ ಮಾಡಲ್ಲ. ಮಾಡಕ್ಕೆ ಹೋಗ್ಬೇಡಿ ಸರ್, ಯಾಕಂದ್ರೆ ಆಟೋ ಡ್ರೈವರ್ ಬಂದ್ಬಿಟ್ಟು ಕಷ್ಟಪಟ್ಟು ಬಿಸಿಲಲ್ಲಿ ನಿಮಗೆ ಕರ್ಕೊಂಡೋಗಿ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಬಿಡ್ತಾರೆ ಸರ್. ಹೌದು. ನಿಮಗೆ ತುಂಬ ಯೂಸ್ ಆಗೋದು ಆಟೋ ಡ್ರೈವರ್ಸ್ಗೆ, ಅರ್ಥ ಆಯ್ತಾ? ಆಟೋದೇ ನಿಮಗೆ ತುಂಬ ಯೂಸ್ ಆಗೋದು. ಈ ಥರ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ನಿಮ್ಗೆ ಇಷ್ಟ ಇದ್ರೆ ದುಡ್ಡು ಕೊಡಿ ಸರ್, ಇಲ್ಲಾಂದ್ರೆ ನಾನು ಹೋಗ್ತೀನಿ. ಓಕೆ, ತಪ್ಪಾಯ್ತು ಬ್ರದರ್, ಸಾರಿ. ಬ್ರೋ ತಪ್ಪಾಯ್ತು ಬ್ರೋ. ನಿಮ್ಗೇನೋ 100 ರೂಪಾಯಿ ಲಾಸ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ನಂದು ಲಕ್ಷ ಫೋನೇ ಹೋಗ್ಬಿಡ್ತಾ ಇತ್ತು. ನಿಮ್ಮಂತ ಇರೋದಕ್ಕೆ ನನಗೆ ಈ ಥರ ಮೊಬೈಲ್ ಸಿಕ್ತು. ಬೇರೆಯವ್ರಾಗಿದ್ರೆ ಎತ್ಕೊಂಡು ಹೋಗ್ಬಿಡ್ತಾ ಇದ್ರು ಬ್ರೋ. ತಪ್ಪಾಯ್ತು ಬ್ರೋ, ನಾನು ಮಾಡಿದ್ದು ನನಗೆ ರಿಯಲೈಸ್ ಆಯಿತು. ನಿಮ್ದು ಏನಿದೆ ನಾನು ಕೊಡ್ತೀನಿ. ನಿಮ್ಗೆ 100 ರೂಪಾಯಿ ಅಂದರೆ 200 ರೂಪಾಯಿ ಕೊಡ್ತೀನಿ ಬ್ರೋ, ತಗೊಳ್ಳಿ ಬ್ರೋ. ಸಾರಿ ಬ್ರೋ, ಯಾಕಂದ್ರೆ ಈ ಥರ ಬೇರೆಯವ್ರಿಗೆ ಯಾರಿಗೂ ಮಾಡಕ್ಕೆ ಹೋಗ್ಬೇಡಿ ಸರ್. ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ರೌಡಿಸಮ್ ಅಲ್ಲಿ ಏನೂ ಇಲ್ಲ ಸರ್. ನೀವು ಬೇರೆಯವ್ರಿಗೆ ಮಾಡಿದ್ರೆ ನಿಮಗೂ ಅದೇ ಥರ ಆಗುತ್ತೆ. ಓಕೆ, ನಾನು ಅಪಾಲಜೈಸ್ ಕೇಳ್ತೀನಿ, ಸಾರಿ. ಸರಿ, ಬರ್ತೀನಿ ಸರ್.